ಯಾರನ್ನ ಬ್ಲೇಮ್ ಮಾಡೋಕ್ಕಾಗ್ತೀಗ? ಒಂದು ಅತಾಚುರ್ಯ ಆಗೋಯಿತು, ಈಗ ಏನು ಮಾಡೋಕ್ಕಾಗ್ತೀಗ? ನೆಕ್ಸ್ಟ್ ಏನು ನಮ್ಮದು? ಆ ಥರ ಒಂದು ಪ್ರಶ್ನೆಗೆ ಇವಾಗ ನಾವು ನಮ್ಮನ್ನೇ ಕೇಳ್ಕೊಬೇಕು. ಮುಂದೆ ಏನಪ್ಪ ಈಗ, ಏನು ಯಾಕೆ ಈ ಥರ ಆಗ್ತದೆ, ಎಷ್ಟು ಹುಷಾರಾಗಿರಬೇಕು? ಆಮೇಲೆ ನಾವಂತೂ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು ತುಂಬ ಹುಷಾರಾಗಿರಬೇಕು. ಇದೆಲ್ಲ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಾವು ಸೋಷಿಯಲ್ ಮೀಡಿಯಾ ಕೈ ಹಾಕಕ್ಕೆ ಹೋಗ್ಬಾರ್ದು. ಅದಕ್ಕೆ ಮಾಡೋರು ಇರ್ತಾರೆ, ಮಾಡ್ಕೊಳ್ತಾರೆ. ನಾವುಗಳಂತೂ ಯಾವುದೇ ಕಾರಣಕ್ಕೂ ನಾವು ಎಷ್ಟು ಇರಬೇಕೋ ಅಷ್ಟರ ಮಾತ್ರ ಬಳಸ್ಕೋಬಾರ್ದು. ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಹಾಕೋರು ಅಷ್ಟೇ, ದಯವಿಟ್ಟು ಪರ್ಸ್ನಲ್ ಥಿಂಗ್ಸ್ಗೆ ಹೋಗಕ್ಕೆ ಹೋಗಬೇಡಿ. ಅದು ಸಂಬಂಧನೇ ಇಲ್ಲ. ಅದು ಇವಾಗ ನಾನಾಗಲಿ ನೀವಾಗಲಿ ಪರ್ಸ್ನಲ್ ಇವಾಗ ಇರುತ್ತೆ. ಒಂದು ಗಂಡ ಹೆಂಡ್ತಿನೋ ಅವ್ರಿಗೊಂದು ಲವರು ಯಾರೋ ಇರ್ತಾರೆ, ನಮ್ಗೆ ಅದು ಏನು ಅಂತಲೂ ಗೊತ್ತಿಲ್ಲ, ನಾವು ಸುಮ್ಮನೆ ಹಾಕ್ಬಿಡ್ತೀವಿ. ಅದು ಹಾಕ್ಬಾರ್ದು. ಅದು ಇನ್ನೊಬ್ಬರ ಮನಸ್ಸನ್ನು ನೋಯಿಸಿದ್ರೆ ನೋಡಿ, ಅದು ಎಲ್ಲೂವರೆಗೂ ಹೇಳ್ಕೊಂಬರುತ್ತೆ. ಒಂದು ಇವಾಗ ರೇಣುಕಾಸ್ವಾಮಿ ಹತ್ಯೆ ಆದರು, ಅವ್ರಿಗೊಂದು ಹೆಂಡ್ತಿ, ಅವ್ರ ಅಪ್ಪ ಅಮ್ಮ ಒಂದು 5 ತಿಂಗಳು ಗರ್ಭಿಣಿ ಅಂತಾರೆ. ಇದೆಲ್ಲ ಲೆಕ್ಕ ಹಾಕಿದ್ರೆ ಇನ್ನು ಫ್ಯೂಚರ್ಲ ಆ ಮಗುಗೇನು, ಯಾರು ಹೊಣೆ? ಇದೆಲ್ಲ ಯಾರು ಇದನ್ನೆಲ್ಲ? ಇವಾಗ ಆ ಮಗು ಏನು ಮಾಡುತ್ತೆ? ಇವಾಗ ಆ ಹೆಣ್ಮಗು, ಇವರು ಆಯ್ತಲ್ಲ, ಇವ್ರು ಒಳಗಡೆ ಹೋದರು, ಪವಿತ್ರ ಗೌಡಂಗೆ ಒಂದು ಹೆಣ್ಮಗು ಇದೆ, ಅವ್ರನ್ನ ಯಾರು ನೋಡ್ಕೊಳ್ತಾರೆ? ವಿಜಯಲಕ್ಷ್ಮಿ ಅವರು, ಅವ್ರಿಗೊಂದು ಮಗು ಇದೆ, ಮಗ ಇದ್ದಾರೆ. ಅವ್ರ ಮನಸ್ಸು ಎಷ್ಟು ನೊಂದಿರಬೇಕು? ಅವ್ರುಗಳು ಎಷ್ಟು ಎಲ್ಲರೂ ಇದರಲ್ಲಿ ಲಾಸ್ಟಲ್ಲಿ ನೋಡಿದ್ರೆ ನೋವು ಅನುಭವಿಸ್ತಾ ಇರ್ತಾರೆ. ಓಕೆ, ಅದಾಯ್ತಾ? 13 ಜನ ಹೋಗಿದ್ದಾರೆ. 13 ಜನ ಫ್ಯಾಮಿಲಿ ಏನು? ಮೊನ್ನೆ ಯಾರೋ ನೋಡಿದ್ರೆ ಯಾರೋ ಒಬ್ಬರು ಅದರಲ್ಲಿ ಇದ್ದವರು ಒಬ್ರು ತಂದೆ ತೀರೋಗಿದ್ದಾರೆ. ಎಲ್ಲಿ ಒಂದೊಂದು ಲಿಂಕ್ ನೋಡಿ, ಒಂದು ಇನ್ಸಿಡೆಂಟು, ಒಂದು ಪೋಸ್ಟು ಎಲ್ಲಿಗೆ ಕರ್ಕೊಂಬರುತ್ತೆ ನೋಡಿ. ಪೋಸ್ಟು ಅವನ್ನ ಎತ್ತಾಕೊಂಬರೋದು, ಅವನ್ನ ಹೊಡೆಯೋದು, ಮರ್ಡರ್ ಆಗೋದು, ಅದನ್ನು ತೊಗೊಂಡೋಗಿ 4 ಜನ ಬಿಸಾಕೋದು, ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟವರು ಅಷ್ಟೂ ಜನ ಸಿಗಾಕೊಳ್ಳೋದು, ಅವ್ರ ಮನೆಯಲ್ಲಿರೋರು ನೋವುಗಳಿನ್ನ, ಈ ಕಡೆ ದರ್ಶನ್ ಮನೆ ನೋವು, ಪವಿತ್ರ ಗೌಡವರು ಅವ್ರ ಫ್ಯಾಮಿಲಿ ನೋವು, ರೇಣುಕಾಸ್ವಾಮಿಲಿ ಅವ್ರ ತಂದೆ ತಾಯಿ, ಹೆಣ್ಮಗು, ಆ ಮಗು, ಪ್ರತಿಯೊಬ್ಬರು ನೋವು ಅನುಭವಿಸ್ತಾ ಇರ್ತಾರೆ. ಇದನ್ನು ನಾವು ಅಂದ್ಕೊಳ್ತಿದ್ದೀವಲ್ವಾ ಇದಾಗೋಯ್ತು ಅಂತ. ಇನ್ನು ಜನಕ್ಕೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಇಂಡಸ್ಟ್ರಿ ಬೇಕಪ್ಪ ಇದು ಅಂತಾರೆ, ಚೀತು ಅಂತ ಉಗಿತಾರೆ ಇಂಡಸ್ಟ್ರಿನ. ನಮಗೆ ಅವಮಾನ ಆಗುತ್ತೆ. ಈಗ ನಾವು ಚೇಂಬರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ನಾವೆಲ್ಲ ಏನು ಹೇಳೋಕ್ಕೆ ಸಾಧ್ಯ? ಇದು ನಾವು ಯಾವಾಗಲೂ ಹೇಳೋದು, ಅಣ್ಣವ್ರು ನೋಡಿ ಪ್ಲೀಸ್, ದಯವಿಟ್ಟು ಅಣ್ಣವ್ರು ನೋಡಿಕೊಂಡು ಕಲ್ತ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ. ಇನ್ನೇನು ಹೇಳೋಕ್ಕಲ್ಲ. ನಮ್ಮ ಇಂಡಸ್ಟ್ರಿನಲ್ಲೇ ಕೆಲವರು ಇದ್ದಾರೆ, ಅವರನ್ನು ಪಾಲಿಸ್ಕೊಂಡು ಹೋಗ್ಬೇಕಷ್ಟೇ ನಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.